ನಮಸ್ಕಾರ ವೀಕ್ಷಕರೇ, ಬೆಳಗಿನ ಶುಭೋದಯ. ಪಟ್ಟಂತ ಪವಿತ್ರ ಪಾಕಶಾಲೆಗೆ ಸುಸ್ವಾಗತ. ಪಟ್ಟಂತ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಆಗುವಂಥ ನಿಮಗೆ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಇವತ್ತಿನ ಇಡ್ಲಿ ಚಟ್ನಿ ಬೇಗ ರೆಡಿ ಆಗುತ್ತೆ. ಹೇಗೆ ಅಂತಂದರೆ ಮಾಡ್ಕೊಳ್ಳೋ ವಿಧಾನ ನೋಡ್ಕೊಳ್ಳಿ, ಹೇಳ್ತೀನಿ. ರಾತ್ರಿ ನೆನೆಸಿಟ್ಟಂಥ ಅಕ್ಕಿನ ರುಬ್ಕೊಳ್ಳಿ, ಉದ್ದಿನಬೇಳೆ ಸೇರಿಸಿ ರುಬ್ಕೊಂಡಿರಿ. ತದನಂತರ ಮರುದಿನ ಬೆಳಗ್ಗೆ ಅದನ್ನು ಚೆನ್ನಾಗಿ ಎತ್ತಿ ಮಿಕ್ಸ್ ಮಾಡಿದ ನಂತರ ಇಡ್ಲಿ ಪಾತ್ರೆನ ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾದಕ್ಕೆ ಕಾಯೋದಕ್ಕೆ ಇಟ್ಕೊಳ್ಳಿ. ಈ ಥರ ನೆಕ್ಸ್ಟು ಇಡ್ಲಿ ಹಾಕೋ ಅಂಥ ಒಂದು ಇಡ್ಲಿ ತಟ್ಟೆಗೆ ನೀವು ಆ ಹಿಟ್ಟನ್ನು ಈ ಥರ ಬಿಡ್ತಾ ಹೋಗಿ. ಏಕೆಂದರೆ ನೀವು ಸ್ವಲ್ಪ ಅದಕ್ಕೆ ರವೆ ಕೂಡ ಆ್ಯಡ್ ಮಾಡ್ಕೋಬೋದು. ಇಡ್ಲಿ ರವೆ ಅಂತ ಬರುತ್ತೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇನ್ನು ತುಂಬ ಸಾಫ್ಟಾಗಿ ಚೆನ್ನಾಗೇ ಇರುತ್ತೆ. ಏಕೆಂದರೆ ಉದ್ದಿನಬೇಳೆ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪಟ್ ಅಂತ ರೆಡಿಯಾಗಿ ಹೋಗ್ಬೋದು. ಬೇಕಾದರೆ ಈ ಥರ ಪ್ಯಾನಲ್ಲಿ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ರೆಡಿ ಮಾಡಿಕೊಂಡು ನೀವು ಇಟ್ಟಿರ್ತಕ್ಕಂಥ ಇಡ್ಲಿ ಪಾತ್ರೆಗೆ ನೀಟಾಗಿ ಈ ಥರ ಹಾಕ್ಬಿಟ್ಟು ಮೇಲೆ ಮುಚ್ಚಳ ಮುಚ್ಚಿ. ನೆಕ್ಸ್ಟು ನಿಮಗೆ ಚಟ್ನಿಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಒಂದು ಮಿಕ್ಸಿಯ ಜಾರ್ನಲ್ಲಿ ಹಾಕ್ಕೊಳ್ಳಿ. ಈ ಥರ ಒಂದೊಂದೇ ಆ್ಯಡ್ ಮಾಡಿಕೊಂಡು ಅದಕ್ಕೆ ನೆಕ್ಸ್ಟು ನೀವು ಹುಣಸೆ ಹಣ್ಣನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ. ಆಮೇಲೆ ಉಪ್ಪನ್ನು ನೀವು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸಿಲಿ ಹಾಕಿ ರುಬ್ಕೊಳ್ಳಿ. ಈ ಥರ ಹಾಕಿ ಕ್ಲೋಸ್ ಮಾಡಿ ರುಬ್ಕೊಳ್ಳಿ. ಕರಿಬೇವಿನ ಸೊಪ್ಪು ಇದನ್ನು ಆ್ಯಡ್ ಮಾಡಿದ ನಂತರ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸಿನಲ್ಲಿ ಹಾಗೆ ಕಡಲೆನೂ ಹಾಕಿ. ಕಡಲೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಟೈಟ್ ಮಾಡಿ ಈ ಥರ ಮಿಕ್ಸಿಲಿ ಹಾಕಿ ರುಬ್ಕೊಳ್ಳಿ. ಬೆಳಗ್ಗೆ ಸಮಯ ಯಾರಿಗೂ ಇರಲ್ಲ, ಬೇಗ ರೆಡಿಯಾಗಬೇಕು. ಹಾಗಾಗಿ ಬೇಗ ಆಗೋವಂಥ ಟಿಫನ್ಗಳಿದೆಲ್ಲ ಬೇಗನೆ ರೆಡಿ ಆಗಿಬಿಡುತ್ತೆ. ಬೇಗನೆ ತಿಂದು ನಮ್ಮ ಕೆಲಸಕ್ಕೆ ಬೇಗನೆ ಹೋಗ್ಬೋದು. ನೋಡಿ, ಚಟ್ನಿ ರೆಡಿ ಆಯಿತು. ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬೇಕಂದರೆ ಈ ಚಟ್ನಿನ ಸ್ವಲ್ಪ ಒಂದು ಪ್ಯಾನ್ನಲ್ಲಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆನೂ ಬೇಕಾದರೆ ನೀವು ಮಾಡ್ಕೋಬೋದು. ಬೇಡ ಅಂದರೆ ಹಾಗೇನೂ ಸವಿಬೋದು. ತುಂಬ ಚೆನ್ನಾಗಿರುತ್ತೆ. ಇಡ್ಲಿನೂ ರೆಡಿಯಾಗಿದೆ ನೋಡಿ. ಇಡ್ಲಿನ ಒಂದು ಸ್ಪೂನಲ್ಲಿ ಸ್ವಲ್ಪ ನೀರಿನ ಜೊತೆ ಹೀಗೆ ಎತ್ಕೊಳ್ಳಿ, ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳಿ, ಸರ್ವ್ ಮಾಡ್ಕೊಳ್ಳಿ. ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ಮಾಡೋ ಇಡ್ಲಿ. ಹಾಗೆ ನೋಡಿ, ನಮ್ಮ ಚಾನಲ್